ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ ಕುಷ್ಕ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೇಕಾಗುವ ಸಾಮಗ್ರಿಗಳು: ತುಪ್ಪ 3 ಸ್ಪೂನ್ ಹಾಕ್ಕೊಂತೀನಿ ನಾನು. ತುಪ್ಪ ಇದರಲ್ಲಿ ಹಿಂಗೆ 4 ಹಸಿಮೆಣಸಿನ್ಕಾಯಿ ಇಡೀದು ಹಂಗೆ ಇಟ್ಟಿದ್ದೀನಿ, ಕಟ್ ಮಾಡಿಲ್ಲ, ಹಂಗೆ ಹಾಕ್ಬೇಕಿದ್ನ. ಮೆಣಸು ಒಂದು 8 ರಿಂದ 10 ಇದೆ. ಲವಂಗ 6 ಇದೆ. 1 ಸ್ಪೂನ್ ಜೀರಿಗೆ, ಸಾಜೀರಿಗೆ ಇದು. ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು. ಉಪ್ಪು ರುಚಿಗೆ ತಕ್ಕಷ್ಟು. ಏಲಕ್ಕಿ 2 ಹಾಕಿದ್ದೀನಿ. ಚಕ್ಕೆನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 2 ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಖಾರ ಪುಡಿ, ಒಂದು ಸಣ್ಣ ಬಟ್ಲದಲ್ಲಿ 1 ಬಟ್ಲದಷ್ಟು ಮೊಸರು, ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು, ಪುದೀನೂ 1 ಹಿಡಿಯಷ್ಟು, ಪಲಾವ್ ಎಲೆ ಒಂದು ಸಣ್ಣ 2 ಇದ್ದಾವೆ, ದೊಡ್ಡದೊಂದಿದೆ, ಒಟ್ಟು 2 ಎಲೆ, ಎಣ್ಣೆ, 1 ಪಾವ್ ಅಕ್ಕಿ, ಇಬ್ಬರಿಗಾಗಷ್ಟು ಇಲ್ಲ 3 ಜನ ಊಟ ಮಾಡ್ಬೋದು. 1 ಪಾವ್ ಅಕ್ಕಿ, ದೊಡ್ಡದು 2 ಟೊಮಾಟೊ ಹಣ್ಣು, ದೊಡ್ಡದು 2 ಈರುಳ್ಳಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ. ಈರುಳ್ಳಿ ಕಟ್ ಮಾಡಿದ ಮೇಲೆ ಈ ಥರ ಸಪ್ರೇಟ್ ಮಾಡ್ಕೊಳ್ರದನ್ನ, ಚೆನ್ನಾಗಿ ರೋಸ್ಟ್ ಆಗುತ್ತೆ ಅವಾಗ. ಸಣ್ಣದೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಈಗ, 1 ಸ್ಪೂನಷ್ಟು. ಆಮೇಲೆ 2 ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ನೀವು ಬರೀ ತುಪ್ಪದಲ್ಲೇ ಬೇಕಿದ್ರೆ ಮಾಡ್ಬೋದು, ಬರೀ ಎಣ್ಣೆಲ್ಲೇ ಬೇಕಿದ್ರೆ ಮಾಡ್ಬೋದು. ನಾನು 2 ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ. ಲವಂಗ ಹಾಕ್ಕೊತಾ ಇದ್ದೀನಿ, ಸಾಜೀರಿಗೆ, ಮೆಣಸು, ಚಕ್ಕೆ, ಏಲಕ್ಕಿ, ಪಲಾವ್ ಎಲೆ, ಹಸಿಮೆಣಸಿನ್ಕಾಯಿ. ಇದು ಸ್ವಲ್ಪ ರೋಸ್ಟ್ ಆಗಲಿ. ತುಪ್ಪದಲ್ಲಿ ಸ್ವಲ್ಪ ಈ ಥರ ಹುರ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು, ತುಂಬ ಏನು ಬೇಡ. ಇದಕ್ಕೆ ಈರುಳ್ಳಿ ಹಾಕೋಣ ಈಗ. ಈರುಳ್ಳಿ ಸ್ವಲ್ಪ ಕೆಂಪಗೆ ಹಾಕಬೇಕು, ಕಂದು ಬಣ್ಣಕ್ಕೆ ಬರೋವರೆಗೂ ಸ್ವಲ್ಪ ಹುರ್ಕೊಳ್ರಿ ಇದನ್ನ. ಚೆನ್ನಾಗಿ ಚೆನ್ನಾಗಿ ಉರಿಬೇಕು ಇದನ್ನ, ಈರುಳ್ಳಿನ. ನಿಮಗೆ ಎಣ್ಣೆ ತುಪ್ಪ ಕಡಿಮೆ ಆಯಿತು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕೂಡ ನೀವು ಮಾಡ್ಕೊಬೋದು ಬೇಕಿದ್ರೆ. ಇಷ್ಟು ಹುರ್ಕೊಂಡಿದ್ದೀನಿ, ಇಷ್ಟು ಕೆಂಪು ಕಲರ್ ಬಂದರೆ ಸಾಕು. ಮಾಡ್ಕೊಂಡವ್ರು ಇನ್ನೂ ಸ್ವಲ್ಪ ಡಾರ್ಕ್ ಆಗಿ ಮಾಡ್ತಾರೆ, ನಮಗೆ ಇಷ್ಟೇ ಸಾಕು. ಇದರಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ. ಇದನ್ನು ಸ್ವಲ್ಪ ಉರಿಬೇಕು ಚೆನ್ನಾಗಿ, ಅದು ಘಮ ಹೋಗುತ್ತೆ ಅವಾಗೆಲ್ಲ, ಹಸಿ ವಾಸನೆ ಇದೆಲ್ಲ. ಚೆನ್ನಾಗಿ ರೋಸ್ಟ್ ಚೆನ್ನಾಗಿ ಹುರ್ಕೊಳ್ರಿ ಈ ಥರ ಎಣ್ಣೆ ಒಳಗೆ. ಇಷ್ಟು ಹುರ್ಕೊಂಡಿದ್ದೀನಿ ಈಗ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಇದರಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದರಲ್ಲೇ ಹುರ್ಕೊಳ್ಳೋಣ ಎಣ್ಣೆ ಒಳಗೆ. ಈಗ ಪುದೀನ ಸೊಪ್ಪು 2 ಹಾಕಿದ್ದೀನಿ, 2 ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ಬಾಡುತ್ತೆ ಅವಾಗ, ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಅದು ಈ ಥರ ಚೆನ್ನಾಗಿ ಕೈ ಆಡಿಸ್ರಿ, ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಅದು ಅವಾಗ. ಎಲ್ಲ ಫ್ರೈ ಆಗಿದೆ, ಇಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಇದೆಲ್ಲ. ಈಗ ಇದಕ್ಕೆ ಟೊಮಾಟೊ ಹಣ್ಣು ಹಾಕ್ಕೊಳ್ಳೋಣ. ಇದ್ರ ಜೊತೆಲಿ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕೊಂಡ್ರೆ ಟೊಮಾಟೊ ಹಣ್ಣು ಜಲ್ದಿ ಮೆತ್ತಗಾಗುತ್ತೆ. ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಳ್ರಿ, ಮೆತ್ತಗಾಗುತ್ತೆ ಅವಾಗ ಚೆನ್ನಾಗಿ. ಅದು ಕಾವಿಗೆ ಎಣ್ಣೆ ಇರುತ್ತಲ್ಲ, ಎಣ್ಣೆ ಒಳಗೆ ಚೆನ್ನಾಗಿ ಬಾಡುತ್ತೆ ಅದು. ಹಂಗಾಗಿ ಚೆನ್ನಾಗಿ ಈ ಥರ ಕೈ ಆಡಿಸ್ಕೊಳ್ರಿ. ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮಾಟೊ ಹಣ್ಣನ್ನ, ಬಾಡೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರ್ರಿ. ಇಲ್ಲಾಂದರೆ ಟೊಮಾಟೊ ಹಣ್ಣು ನೀರಿನ ಅಂಶ ಇರೋದ್ರಿಂದ ಕೆಳಗೆ ಒತ್ತುಬಿಡುತ್ತೆ ಅದು ನೀರಿನ ಅಂಶಕ್ಕೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ರಿ ಈ ಥರ. ಟೊಮಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಥರ ಎಣ್ಣೆ ಬಿಟ್ಕೋಬೇಕಿದ್ದು ಚೆನ್ನಾಗಿ. ಎಣ್ಣೆ ಬಿಟ್ಕೊಂಡ್ರೆ ಚೆನ್ನಾಗಿ ಮೆತ್ತಗಾಗಿರ್ತೇವೆ ಟೊಮಾಟೊ ಹಣ್ಣೆಲ್ಲ. ಆವಾಗ ಇದಕ್ಕೆ ಮೊಸರು ಹಾಕ್ಕೊಳ್ಳೋಣ. ಸ್ವಲ್ಪ 1 ಕಪ್ ಮೊಸರು ತೋರಿಸಿದ್ನಲ್ಲ, ಅದನ್ನ ಹಾಕ್ಕೊತಾ ಇದ್ದೀನಿ ಮೊಸರನ್ನ. ಮತ್ತು ಇದಕ್ಕೇ ಅರಿಶಿನ ಪುಡಿನೂ ಹಾಕ್ಕೊತೀನಿ. ಮತ್ತು 1.5 ಸ್ಪೂನ್ ಖಾರ ಪುಡಿ ತೋರಿಸಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನೀಗ. ಸಣ್ಣನೇ ಉರಿಯಲ್ಲಿ ಇಟ್ಕೊಳ್ರಿ, ಚೆನ್ನಾಗಿ ಫ್ರೈ ಆಗಬೇಕಿದ್ದು ಮೊಸರೆಲ್ಲ. ಸಣ್ಣ ಉರಿ ಮಾಡ್ಕೊಂಡು ಬಿಡ್ರಿ, 1-2 ನಿಮಿಷ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಎಣ್ಣೆ ಮೇಲೆ ಬರುತ್ತೆ ಅವಾಗ, ಚೆನ್ನಾಗಿರುತ್ತೆ ಅವಾಗ. 1-2 ನಿಮಿಷ ಈ ಥರನೇ ಬಿಟ್ಬಿಡಿ. 2 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಮೊಸರು ಜೊತೆಗೆ. ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಬರ್ತಾಯಿದೆ ಈಗ. ಇದರೊಳಗೆ ನಾನು ಈ ಲೋಟದಲ್ಲಿ 1 ಲೋಟ ಅಕ್ಕಿ ಹಾಕಿದ್ದೆ, 2 ಲೋಟ ನೀರು ಹಾಕ್ಕೊತೀನಿ ನಾನೀಗ. ಸ್ವಲ್ಪ ನೀರು ಕುದಿ ಬರಲಿ. ನೀರು ಕುದಿ ಬಂದಿಂದ ಅಕ್ಕಿ ಹಾಕೋಣ.
ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ. 2 ಲೋಟ ನೀರಿಗೆ ಚೆನ್ನಾಗಿ ಕುದಿಬೇಕಿದೀಗ. ಕುದಿ ಬಂದಮೇಲೆ ಅಕ್ಕಿ ಹಾಕ್ಬಿಡ್ತೀನಿ ನಾನು. ಅವಾಗ ನೀರು ಕುದೀತಾ ಇದೆ. ಈ ಟೈಮಲ್ಲಿ ನಾನು ರೈಸ್ನ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಕಡೆಗೂ ಇದಾಗುತ್ತೆ ಚೆನ್ನಾಗಿ. ಅದು ಇಲ್ಲಾಂದರೆ ಒಂದೇ ಕಡೆ ಮಧ್ಯೆ ಕೂತ್ಕೊಂಡ್ಬಿಡುತ್ತೆ ಅದು. ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬರಲಿ, ಆವಾಗ ಮುಚ್ಚೋಣ ನಾವು. ಈಗಲೇ ಬೇಡ, ಒಂದು 2 ನಿಮಿಷ ಚೆನ್ನಾಗಿ ಕುದಿ ಬರಬೇಕು. ಅರ್ಧ ಭಾಗ ಆಗಿದೆ. ಈಗ ಕುಕ್ಕರ್ ಮುಚ್ತೀನಿ. 2 ವಿಷಲ್ ಹೊಡ್ಸೋಣ ಈಗ. ಅದನ್ನು ಮುಚ್ಚಿಬಿಟ್ಟು few moments later 3 ವಿಷಲ್ ಆಗಿದೆ. ಕುಕ್ಕರ್ನು ಆರಿದೆ. ತೆಗೆದು ನೋಡೋಣ ಈಗ. ಈ ಥರ ಬಂದಿದೆ ರೈಸ್. ಈಗ ಈ ಥರ ಇಷ್ಟು. ಇನ್ನೂ ಸ್ವಲ್ಪ ಉದುರಬೇಕು ಅಂತಂದರೆ ನೀವು ನೀರು ಕಡಿಮೆ ಹಾಕೋಬೋದು. ನಾನು ತುಂಬ ಉದುರು ಅಲ್ಲ, ತುಂಬ ಮೆತ್ತಗೂ ಅಲ್ಲ, ಮೀಡಿಯಮ್ನಲ್ಲಿ ಮಾಡಿದ್ದೀನಿ. ಈ ಥರ ಚೆನ್ನಾಗಾಗಿದೆ. ಇದು ಚೆನ್ನಾಗಿ ಕಲರೂ ಬಂದಿದೆ. ಚೆನ್ನಾಗಾಗಿದೆ ನೋಡಿ. ಈ ಥರ ಉದುರಾಗಿ ಚೆನ್ನಾಗಿ ಬಂದಿದೆ. ಇದು ಹೋಟೆಲ್ ಸ್ಟೈಲ್ ಕುಷ್ಕಾ ರೈಸ್ ರೆಡಿ ಇದೆ. ನೀವು ಮನೇಲಿ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.